ಈ ನಡುವೆ ಸಿಎಂ ಮತ್ತು ಡಿಸಿಎಂ ಇಬ್ಬರೂ ಕೂಡ ದೆಹಲಿ ಪ್ರವಾಸವನ್ನು ಮಾಡ್ತಾ ಇದ್ದಾರೆ. ಇವತ್ತು ಡಿಸಿಎಂ ಹೋದರೆ ನಾಳೆ ಸಿಎಂ ಇಬ್ಬರೂ ಕೂಡ ದೆಹಲಿ ಪ್ರವಾಸ. ಯಾಕಾಗಿ ಕುತೂಹಲ ಮೂಡುತ್ತೆ ಎಂಥವ್ರಿಗೂ ಕೂಡ. ರಾಜ್ಯ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಯ್ತಾ ಅಂದರೆ ಕಾಂಗ್ರೆಸ್ನ ರಾಜಕಾರಣ ದೆಹಲಿಗೆ ಶಿಫ್ಟ್ ಆಯ್ತಾ? ಒಂದು ಕಡೆ ಶಾಸಕರ ದೂರಿನ ವರದಿ ಸುರ್ಜೇವಾಲಾ ಅವ್ರ ಕೈ ಸೇರಿದೆ, 1-to-1 ಮೀಟಿಂಗ್. ಮತ್ತೊಂದು ಕಡೆ ಸಿಎಂ ಡಿಸಿಎಂ ಪವರ್ ಫೈಟ್ ಹೇಳಿಕೆ. ಮೊನ್ನೆ ಅಷ್ಟೇ ಹೇಳಿದ್ರು 5 ವರ್ಷ ನಾನೇ ಸಿಎಂ ಅಂತ ಸಿದ್ದರಾಮಯ್ಯನವರು. ಸೊ ಇಬ್ಬರನ್ನೂ ಕೂರಿಸಿ ಕಿವಿ ಮಾತು ಹೇಳುತ್ತಾ ಹೈಕಮಾಂಡ್. ಡಿಕೆಶಿ ಸಿಎಂಗೂ ಮೊದಲೇ ಅಧ್ಯಕ್ಷೀಯ ವರದಿಯನ್ನು ಕೊಡ್ತಾರಾ ಅಂತಕ್ಕಂಥ ಪ್ರಶ್ನೆ ಮೂಡ್ತಾ ಇದೆ. ಆಮೇಲೆ ಎಷ್ಟು ಸಾರ್ತಿಯಪ್ಪ ಇದು, ಇವರಿಬ್ಬರು ಇಲ್ಲಿ ಪವರ್ ಫೈಟ್ ಬಗ್ಗೆ ಮಾತಾಡೋದು ಡೆಲ್ಲಿಗೆ ಹೋಗೋದು, ಪವರ್ ಫೈಟ್ ಬಗ್ಗೆ ಮಾತನಾಡೋದು ಡೆಲ್ಲಿಗೆ ಹೋಗೋದು, ಅಲ್ಲಿ ವರಿಷ್ಠರು ಇವರು ಕಿವಿ ಮಾತು ಹೇಳೋದು, ಇದೇ ಆಗ್ತಾ ಇದೆಯಾ ಅಂತಲೂ ಅನ್ನಿಸ್ತಾ ಇದೆ ಒಂದೊಂದು ಸರ್ತಿ. ಇಲ್ಲೆಲ್ಲ ಮೀಡಿಯಾ ಮುಂದೆ ಜನರ ಮುಂದೆ ಎಲ್ಲ ಮಾತಾಡ್ಬಿಡೋದು, ಕೊನೆಗೆ ಡೆಲ್ಲಿಗೆ ಓಡೋಗೋದು ಸರಿಪಡಿಸಿ ಅಂತ. ಹಾಗಾಗಿ ಹೈಕಮಾಂಡ್ ಒಂದು ಖಡಕ್ ನಿರ್ಧಾರಕ್ಕೆ ಬರಬೇಕು. ಅಥವಾ ಅದೇನು ಪವರ್ ಶೇರಿಂಗ್ ವಿಚಾರ ಮಾತುಕತೆ ಆಗಿದೆ ಹೇಳಿಬಿಡಿ ಈಗಲಾದರೂ, ಇಲ್ಲ ನಾವು ಹೀಗೆ ಮಾಡ್ತೀವಿ. ಈಗ ಸಿದ್ದರಾಮಯ್ಯನವ್ರು ಹೇಳ್ಬಿಟ್ರು ಮೊನ್ನೆ ಘಂಟಾಘೋಷವಾಗಿ ನಾನೇ 5 ವರ್ಷ ಸಿ ಎಂ ಅಂತ. ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕೈಲಿ ಹೇಳ್ಸಿ ನೋಡೋಣ, ಹೌದು 5 ವರ್ಷ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಅಂತ ಹೇಳ್ಬಿಡ್ಲಿ, ಈ ಎಲ್ಲ ಗೊಂದಲಕ್ಕೂ ನಿವಾರಣೆ ಆಗ್ಬಿಡುತ್ತೆ. ಒಂದು ಪ್ರೆಸ್ ಮೀಟ್ ಮಾಡಿಬಿಟ್ಟು ಹೇಳಿದ್ರೆ ಮುಗಿದಾಯ್ತಪ್ಪ. ಸಿದ್ದರಾಮಯ್ಯನವರು ಇವರು AICC ಅಧ್ಯಕ್ಷರು ಹೇಳಿ ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇಲ್ಲಾಂದರೆ ಇದೇ ಕಥೆ. ನಾಳೆ ದೆಹಲಿಗೆ ತೆರಳುತ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರು. ಇವತ್ತು ನಾವೀಗಷ್ಟೇ ಹೇಳ್ತಾ ಇದ್ವಿ, DK ಶಿವಕುಮಾರ್ ಅವರು ದೆಹಲಿಗೆ ಹೋಗ್ತಾ ಇದ್ದಾರೆ. ಇವತ್ತು ಕೂಡ ಈ ಬೆನ್ನಲ್ಲೇ ಕೈ ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಅನ್ನ ಕರೆದಿದ್ದಾರೆ. 2ನೇ ಹಂತದ 2ನೇ ದಿನದ ಆಹ್ವಾನ ಆಲಿಸುವಂತಹ ಸಭೆ ಇದು. 20ಕ್ಕೂ ಹೆಚ್ಚು ಶಾಸಕರ ಜೊತೆಗೆ ಸುರ್ಜೇವಾಲಾ ಅವರು ಮೀಟಿಂಗ್ ಮಾಡ್ತಾ ಇದ್ದಾರೆ. ಇಂದು 3 ವಿವಾದಿತ ಶಾಸಕರಿಂದ ಸುರ್ಜೇವಾಲಾ ಭೇಟಿ ಆಗ್ತಾ ಇದೆ. ಬಸವರಾಜ ರಾಯರೆಡ್ಡಿ, ಬಸವರಾಜ್ ಶಿವಗಂಗಾ ಮತ್ತೆ ಹಿಟ್ನಾಳ್ ಮಾತಿನಿಂದ ಗೊಂದಲವನ್ನ ಮೂಡಿಸಿದ್ದ 3 ಶಾಸಕರು ಇವರು. 3 ಶಾಸಕರಿಗೆ ಸುರ್ಜೇವಾಲಾ ಅವರು ವಾರ್ನಿಂಗ್ ಅನ್ನು ಕೊಡ್ತಾರಾ? ಇಕ್ಬಾಲ್ ಹುಸೇನ್ಗೆ ಆದ ಗತಿ ಈ 3ರಲ್ಲಿ ಯಾರಿಗೆ ಆಗತ್ತೆ ಅನ್ನೋದು ಪ್ರಶ್ನೆ. ಅಥವಾ ವಾರ್ನಿಂಗ್ ಕೊಡೋದ್ರಲ್ಲೂ ಪಿಕ್ ಅಂಡ್ ಚೂಸ್ ಕೆಲಸಗಳನ್ನ ಮಾಡುತ್ತಾ ಕಾಂಗ್ರೆಸ್ ಹೈಕಮಾಂಡ್ ಅನ್ನೋದು ಪ್ರಶ್ನೆ. ಸುರ್ಜೇವಾಲಾ ಮೀಟಿಂಗ್ ಕಡೆಗೆ ಎಲ್ಲರ ಗಮನ. ರೈಟ್, ಡೀಟೇಲ್ಸ್ ಕೊಡ್ತಾರೆ ಸುಕೇಶ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಸುಕೇಶ್, ಇಲ್ಲಿ ರಾಜ್ಯ ರಾಜಕಾರಣದ ಮಟ್ಟದಲ್ಲಿ ಕ್ಯಾಮ್ರಾ ಪರ್ಪಸ್ಗೋ ಅಥವಾ ಜನರಿಗೆ ಗೊಂದಲ ಮೂಡಬಾರ್ದು ಅನ್ನೋ ಕಾರಣಕ್ಕೆ ಇಬ್ರು ಕೈ ಹಿಡ್ಕೊಂಡು ಓಡಾಡ್ತಾರೆ. ಬಟ್ ಡೆಲ್ಲಿ ಮೀಟಿಂಗ್ ಅಂದಾಗ ಇಬ್ರು ಸಪ್ರೇಟ್ ಆಗಿ ಭೇಟಿ ಆಗ್ತಾರೆ. ಇದರ ಅರ್ಥ ಏನು? ಆಮೇಲೆ ಗೊಂದಲ ಬಗೆಹರಿಸೋದಕ್ಕೆ ದೊಡ್ಡ ಕಸರತ್ತು ಏನು ಬೇಕಾಗಿಲ್ಲ, ಒಂದು ಪ್ರೆಸ್ ಮೀಟ್ ಅನ್ನ AICC ಮಾಡಿಬಿಟ್ರೆ ಮುಗ್ದೋಗುತ್ತೆ, ಅಥವಾ KPCC ಅಧ್ಯಕ್ಷರಿಂದನೇ ಮಾಡಿಸ್ಬಿಟ್ರೆ ಮುಗ್ದೋಗುತ್ತೆ. ಅದ್ಯಾವುದನ್ನು ಮಾಡದೆ AICC ಈ ರೂಮರ್ನ ಹಾಗೆ ಜೀವಂತವಾಗಿ ಇಡೋದ್ರ ಹಿಂದಿನ ಉದ್ದೇಶ ಏನು ಅಂತ? ಮೊದಲನೇದಾಗಿ ಪವರ್ ಶೇರಿಂಗ್ ವಿಚಾರದಲ್ಲಿ AICC ಮಟ್ಟದಲ್ಲಿ ಏನು ನಿರ್ಧಾರ ಆಗಿರೋದು ಪ್ರಮುಖ. ಅದು ಬಹುಶಃ ರಾಜ್ಯದಲ್ಲಿರುವಂಥ ನಾಯಕರ ಪೈಕಿ ಇಬ್ಬರಿಗೆ, ಈಗ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಸೇರಿ 3 ಜನಕ್ಕೆ ಗೊತ್ತಿರಬಹುದು. CM DCM ಮಲ್ಲಿಕಾರ್ಜುನ ಖರ್ಗೆ ಅವರು ಮತ್ತೆಲ್ಲ AICC ಮಟ್ಟದಲ್ಲಿ ಅವತ್ತಾಗಿರುವಂಥ ಬೆಳವಣಿಗೆ ಕೂಡ. ಆದರೆ ಅದನ್ನು ಬಹಿರಂಗಪಡಿಸಬೇಕು ಅನ್ನುವಂಥದ್ದು ಅನಿವಾರ್ಯ ಅಲ್ಲ ಈ ಪರಿಸ್ಥಿತಿಯಲ್ಲಿ ಅನ್ನುವಂಥದ್ದು. ಯಾಕಂದರೆ ಸರ್ಕಾರವನ್ನು ಮುನ್ನಡೆಸ್ತಾ ಇರುವಂಥರೊಬ್ಬರು, ಪಕ್ಷವನ್ನು ಮುನ್ನಡೆಸ್ತಾ ಇರುವಂಥರೊಬ್ಬರು. ಆದರೆ ಸರ್ಕಾರವನ್ನು ಮುನ್ನಡೆಸುವ ಸಂದರ್ಭದಲ್ಲಿ ಇವರು 2.5 ವರ್ಷದ CM ಅಂತನೋ ಅಥವಾ ಇವರು 3 ವರ್ಷದೊಳಗೆ ಬಿಟ್ಕೊಡ್ಬೇಕು ಅಂತನೋ ಬಹಿರಂಗಪಡಿಸಿದ್ರೆ ಆಡಳಿತದ ಮೇಲಿನ ಹಿಡಿತವನ್ನು ಕಳೆದುಕೊಳ್ಳುತ್ತೆ ಅನ್ನುವಂಥದ್ದು ಆತಂಕ. ಹಾಗಾಗಿ ಸಹಜವಾಗಿ ಅದನ್ನು ಬಹಿರಂಗ ಪಡಿಸಿಲ್ಲ ಅನ್ನುವಂಥದ್ದು ಮೊದಲ ವಿಚಾರ. ಈ ಆನಂತರದಲ್ಲಿ ಇವರಿಬ್ಬರ ನಡುವೆ ಅಂದರೆ ಇವರೇ ಪ್ರಮುಖ ನಾಯಕರಾಗಿದ್ದು ಒಬ್ಬರು ಪಕ್ಷ ಮತ್ತು ಒಬ್ಬರು ಸರ್ಕಾರವನ್ನು ಮುನ್ನಡೆಸ್ತಾ ಇದ್ರು. ಪವರ್ ಶೇರಿಂಗ್ ವಿಚಾರದಲ್ಲಿ ಬಹಿರಂಗವಾಗಿ ಮಾತನಾಡಿರುವಂಥದ್ದು ಸಹಜವಾಗಿ AICC ಮಟ್ಟದಲ್ಲಿ ನಾಳೆ ನಡೆಯುವಂಥ ಸಭೆಯಲ್ಲಿ ಅದು ಬಹು ಚರ್ಚಿತವಾದ ವಿಚಾರ. ಯಾಕಂದರೆ 5 ವರ್ಷ ನಾನೇ ಮುಖ್ಯಮಂತ್ರಿ ಅಂತ ಈಗಾಗಲೇ ಸಿದ್ದರಾಮಯ್ಯ ಅವರು ಹೇಳಿರುವಂಥದ್ದು, ಐ ಆಮ್ ಹೆಲ್ಪ್ಲೆಸ್ ಅನ್ನೋ ರೀತಿಯಲ್ಲಿ DK ಶಿವಕುಮಾರ್ ಅವರು ಮಾತಾಡಿರುವಂಥದ್ದು, ಇವೆಲ್ಲವೂ ಕೂಡ ಸಹಜವಾಗಿ ಚರ್ಚಿತವಾಗ್ತಿರುವಂಥ ವಿಚಾರ. ಇದ್ರ ಮಧ್ಯದಲ್ಲಿ ಶಾಸಕರ ವರದಿಯನ್ನು ತೆಗೆದುಕೊಂಡು ನಾಳೆ ರಾತ್ರಿ ಕೂಡ ಸುರ್ಜೇವಾಲಾ ಹೋಗ್ತಾರೆ. ಹಾಗಾಗಿ ಇವೆಲ್ಲವೂ ಗಮನಿಸ್ತಾ ಇದ್ದಾಗ ಸಹಜವಾಗಿ ಒಂದು ಕಡೆ ಆಗುವಂಥ ಚರ್ಚೆಗಳು ಸಾಕಷ್ಟು ಮಹತ್ವವನ್ನು ಪಡೆದುಕೊಳ್ಳುತ್ತೆ. 2 ಹಂತದ ಸಭೆ ನಡೆಯುವಂಥ ಸಾಧ್ಯತೆ ಇದೆ. CM DCM ಜೊತೆ ನಾಳೆ ಸಂಜೆ ರಾಹುಲ್ ಗಾಂಧಿ ಒಂದು ಸಭೆಯನ್ನು ಮಾಡ್ತಾರೆ. ನಾಡಿದ್ದು ಸುರ್ಜೇವಾಲಾ ಮತ್ತು ವೇಣುಗೋಪಾಲ್ ಅವರ ಜೊತೆ CM ಮತ್ತು DCM ಮತ್ತೊಂದು ಸುತ್ತಿನ ಸಭೆಯನ್ನು ಮಾಡಬಹುದು. ಅದು ಶಾಸಕರ ಅಭಿಪ್ರಾಯದ ವರದಿ ಆಧಾರಿತ ಸಭೆ ಆಗಿರುತ್ತೆ. ಆದರೆ ನಾಳೆ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ತಿರೋದು ಇಬ್ಬರು ಒಟ್ಟಿಗೆ, ಅದು ಸಹಜವಾಗಿ ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಪವರ್ ಶೇರಿಂಗ್ ವಿಚಾರದಲ್ಲಿ ಇತ್ತೀಚೆಗೆ ಆಗಿರುವಂಥ ಗೊಂದಲ, CM ಆಡಿರುವ ಮಾತು, DCM ಆಡಿರುವ ಮಾತು, ಇವೆಲ್ಲವೂ ಕೂಡ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ. ಹಾಗಾಗಿ 2 ರೀತಿಯ ಸಭೆ ಒಂದು ಕಡೆ ಆದರೆ ಮತ್ತೆ ವೈಯಕ್ತಿಕವಾಗಿ ಕೂಡ ಅಂದರೆ ಸರ್ಕಾರದ ಮಟ್ಟಿಗಿನ ಕೆಲಸಗಳಿಗೂ ಕೇಂದ್ರ ಸಚಿವರ ಭೇಟಿ ವಿಚಾರಕ್ಕೂ ಕೂಡ ಹೋಗಿರೋ. ಈಗಾಗಲೇ DCM DK ಶಿವಕುಮಾರ್ ದೆಹಲಿಗೆ ಹೊರಟಾಗಿದೆ. ಮುಖ್ಯಮಂತ್ರಿಗಳು ನಾಳೆ ಬೆಳಗ್ಗೆ ಹೋಗ್ತಾರೆ. ಹೋದ ನಂತರದಲ್ಲಿ ಪಕ್ಷದ ಮಟ್ಟದಲ್ಲಿ ಹೈಕಮಾಂಡ್ ಮಟ್ಟದಲ್ಲಿ 2 ಸಭೆಯಲ್ಲಿ ಇಬ್ಬರು ಕೂಡ ಭಾಗವಹಿಸ್ತಾ ಇದ್ದಾರೆ. ಮಮತಾ, ರೈಟ್, ಥ್ಯಾಂಕ್ ಯು ಸುಕೇಶ್, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಬಟ್ ಅಲ್ಲಿ ಇಂಪಾರ್ಟೆಂಟ್ ಆಗಿ ಚರ್ಚೆ ಆಗೋ ವಿಚಾರ ಪವರ್ ಶೇರಿಂಗ್ ವಿಚಾರನ, ಅಥವಾ ಸಿದ್ದರಾಮಯ್ಯನವ್ರನ್ನ OBC ಸಲಹಾ ಮಂಡಳಿಗೆ ಸದಸ್ಯರನ್ನಾಗಿ ನೇಮಿಸಿರೋದಾ, ಅಥವಾ ಸುರ್ಜೇವಾಲಾ ಇಲ್ಲಿಂದ ಶಾಸಕರ ಅಭಿಪ್ರಾಯ ತಗೊಂಡೋಗ್ತಾರಲ್ಲ ಅದ್ರ ಬಗ್ಗೆನ, ಯಾವುದು ಪ್ರಮುಖವಾಗಿ ಚರ್ಚೆ ಆಗುತ್ತೆ ಅಂತ ಒಂದು.
ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ, ನಾನು ಇಲಾಖೆಯ ಕೆಲಸಕ್ಕೆ ಬಂದಿದ್ದೀನಿ, ಮೇಕೆದಾಟು ಮತ್ತು ಎತ್ತಿನ ಹೊಳೆ ಪ್ರಾಜೆಕ್ಟ್ಗೆ ಸಂಬಂಧಪಟ್ಟಂತೆ ನಾನು ಕೇಂದ್ರ ಸಚಿವರನ್ನು ಮತ್ತು ಅರಣ್ಯ ಇಲಾಖೆಯನ್ನು ಇಲಾಖಾ ಅಧಿಕಾರಿಗಳನ್ನ ಮಾತನಾಡಿಸಬೇಕು ಅಂತ ಹೇಳಿದ್ದಾರೆ. ಸಿದ್ದರಾಮಯ್ಯನವರು ಮಾತ್ರ ದಸರಾಗೆ ವೈಮಾನಿಕ ಪ್ರದರ್ಶನಕ್ಕೆ ರಾಜನಾಥ್ ಸಿಂಗ್ ಭೇಟಿಯಾಗಬೇಕು ಅಂತ ಹೇಳಿದ್ದಾರೆ. ಯಾರೂ ನೈಜ ವಿಚಾರದ ಬಗ್ಗೆ ಸ್ಪಷ್ಟನೆಯನ್ನು ಕೊಡ್ತಾ ಇಲ್ಲ.